ಲಕ್ಷಾಂತರ ಸೇರುವಂತಹ ಎಲ್ಲ ಅಣ್ಣತ ಬಂದರೆ ಅಕ್ಕಟಿಗೆ ಮತಮಾನವರೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ, ವಿಶೇಷ ಅಂದರೆ ನರೇಂದ್ರ ಮೋದಿ ಅವರು ಮಾಡುವಂತಹ ಕೆಲಸದಲ್ಲಿ ವಿಶ್ವ ನಾಯಕರೇ ಬಂದಿದ್ದಾರೆ. 10 ವರ್ಷದಲ್ಲಿ ಈ ದೇಶವನ್ನೇ 12ನೇ ಸ್ಥಾನಕ್ಕಿದ್ದಂಥ ಸ್ಥಾನವನ್ನ 5ನೇ ಸ್ಥಾನಕ್ಕೆ ತಂದರೆ ನಿಮ್ಮೆಲ್ಲರ ಆಶೀರ್ವಾದ 3ನೇ ಬಾರಿ ಲೋಕಸಭಾ ಸದಸ್ಯರಾಗಿ ಮಾಡ್ತಾರೆ. ಅದರಿಂದ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಕಮಲವರಿಗೆ ಮತವನ್ನು ಕೊಟ್ಟು ರೈತ ನಿರ್ದೇಶನ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸಿ ನಿಮ್ಮೆಲ್ಲರ ಸೇವೆ ಮಾಡುವಂತಹ ಅವಕಾಶವನ್ನು ಕಲಿಸಿಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ. ಫಲಾನುಭವಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಸನ್ಮಾನಿಸಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ. बोलो भारत माता की, भारत माता की जय श्री राम, जय जय श्री राम. ಇವತ್ತು ದಾವಣಗೆರೆಯ ದಂಡೆ ನಗರದಲ್ಲಿ ದೇಶ ಕಂಡ ಅಪ್ಪದ ದೇಶಭಕ್ತ ಪ್ರಧಾನಮಂತ್ರಿ ಅವರ ಪಾದಾರ್ಪಣೆಯಿಂದ ಇಡೀ ದೇಶದ ರಾಜಕಾರಣದ ದಿಕ್ಕುಸೂಚಿಯನ್ನ ತೋರಿಸುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ಅಭೂತಪೂರ್ವವಾಗಿ ಸೇರಿಸಿ ಬಿಸಿಲನ್ನ ಎದುರಿಸಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿ ಇದು
ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಇರುವಂತಹ ಒಂದು ಪ್ರೀತಿ ವಿಶ್ವಾಸ ದೇಶ ಕಂಡಂತ ಅಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ, ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾದಂತಹ ಸಿದ್ದೇಶ್ವರ ಜಿಲ್ಲೆಯವರೇ, ಅಭ್ಯರ್ಥಿಗಳು, ಸಹೋದರಿ ಅಕ್ಕ ಆದಂತಹ ಗಾಯತ್ರಿ ಸಿದ್ದೇಶ್ವರವರೇ, ಸಂಸತ್ ಸದಸ್ಯರಾದಂತಹ ಶಿವಕುಮಾರ್ ಉದಾಸಿಯವರೇ, ಶ್ರೀಮತಿ ಸುಮಲತಾವರೇ, ವೇದಿಕೆಯಲ್ಲಿರುವಾಗ ಎಲ್ಲ ಗಣ್ಯರೇ, ನೆರೆದಿರುವಾಗ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತು ದೇಶದ ಹಲವಾರು ಪ್ರಧಾನಮಂತ್ರಿಗಳಲ್ಲಿ ಅಪ್ಪಟ ದೇಶಭಕ್ತ ಪ್ರಧಾನಮಂತ್ರಿ ಸ್ವತಂತ್ರ ಬಂದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಯಾರಾದರೂ ಇದ್ದರೆ ನಮ್ಮ ಪುಣ್ಯ ಭಾಗ್ಯ. ಇವತ್ತು ನರೇಂದ್ರ ಮೋದಿಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶಕ್ಕಾಗಿ 18 ತಾಸು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ದಿನ ರಜೆ ತೆಗೆದುಕೊಂಡಿಲ್ಲ. ಒಂದು ವೇಳೆ ಎಲ್ಲಕ್ಕಿಂತ ಮುಖ್ಯವಾಗಿ 100 ವಯಸ್ಸಿನ ತಾಯಿ ಹೋದಾಗ ಕೇವಲ 3 ಗಂಟೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು 4 ಗಂಟೆ ಮಧ್ಯ ಸೇವೆಯನ್ನು ಮಾಡಲು ಈ ದೇಶ 130 ಕೋಟಿ ಜನರು, ಹಲವಾರು ಭಾಷೆ, ಸಂಸ್ಕೃತಿ, ಏನು ಮೋದಿ ಅಂತ ಹೇಳ್ತಾ ಇದ್ದೀರಿ? ಇಡೀ 130 ಕೋಟಿ ಜನರ ಮನೆಯಲ್ಲಿದೆ. ಬಂಧುಗಳೇ, ಮೋದಿಯವರ ಬಗ್ಗೆ ಯಾರ ಜನರಿಗೆ ಪ್ರೀತಿ ಇದೆ? ಯಾವುದು ಅಸಾಧ್ಯ ಅಂತಿಲ್ವೋ ಇರುವವರೆಗೂ ದೇಶದಲ್ಲಿ ಯಾವುದು ಅಸಾಧ್ಯ ಇಲ್ವೋ ಅದನ್ನ ಸಾಧನೆ ಮಾಡಿ ತೋರಿಸಿರುವಲ್ಲ ದೇಶ ಶ್ರೀಮಂತ ನಾಯಕ ನರೇಂದ್ರ ಮೋದಿ. ಭಾರತದ ಭೂಮಿಯೇ ಭಯೋತ್ಪಾದನೆಯ ಸಂಪೂರ್ಣ ತೊಡೆದುಹಾಕಲು ಸಾಧ್ಯ ಇಲ್ಲ ಅಂತ ಹೇಳಿ ಯುಪಿಎ ಸರ್ಕಾರ, ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ಭಯೋತ್ಪಾದಕರ ರಾಜ್ಯ ಆಗಿತ್ತು, ಭಯೋತ್ಪಾದಕ ದೇಶ ಆಗಿತ್ತು. ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಭಯೋತ್ಪಾದಕ ಸ್ಥಾನದಲ್ಲಿ ಹೋಗಿ ಧ್ವಂಸವನ್ನು ಮಾಡಿ ಭಯೋತ್ಪಾದಕರಿಗೆ ದಯವಿಟ್ಟಿರುವ ನಾಯಕ ಇವತ್ತು ಭಾರತವನ್ನು ಭಯೋತ್ಪಾದಕ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅಸಾಧ್ಯ ಸಾಧ್ಯ ಮಾಡಿದ್ದಾರೆ. ಎರಡನೇದಾಗಿ ಬಡತನ ನಿರ್ಮೂಲನೆ ಅಸಾಧ್ಯ, ದೊಡ್ಡ ಜನಸಂಖ್ಯೆ ಇದೆ ಅನ್ನುವ ಮಾತೆಲ್ಲ ಕಡೆ. ಆದರೆ 10 ವರ್ಷದಲ್ಲಿ ಬಂದುಗಳೇ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿರುವಂತಹ ಸಾಹಸಮಯ ನಾಯಕ ನರೇಂದ್ರ ಮೋದಿ ಅವರು 25 ಕೋಟಿ ಜನರ ಮೇಲೆತ್ತಿದ್ದಾರೆ ಬಂಧುಗಳೇ. ಇನ್ನೊಂದು ಮಾತು, ದೇಶಕ್ಕೆ ಸ್ವತಂತ್ರ 70 ವರ್ಷ ಆದರೂ ಕೂಡ ಮನೆ ಮನೆಗೆ ನೀರು ಕೊಡುವಂತದ್ದಾಗಿರಲಿಲ್ಲ. ಯಾವುದೇ ಪ್ರಧಾನಮಂತ್ರಿ ಮಾಡೋ ದೂರಲ್ಲಿ ಅದ್ರ ಬಗ್ಗೆ ಮಾತನಾಡಲು ತಯಾರಿರಲಿಲ್ಲ. ಯಾಕಂದ್ರೆ ಅದು ಅಸಾಧ್ಯ, 100 ಕೋಟಿ ಮನೆಗಳಿಗೆ ನೀರು ಕೊಡೋದು ಅಸಾಧ್ಯ ಅನ್ನುವಂತ ಮಾತಿತ್ತು. ಆದ್ರೆ 4 ವರ್ಷದಿಂದ ಕೆಂಪುಕೋಟೆ ಮೇಲೆ ನಿಂತು ನರೇಂದ್ರ ಮೋದಿಜಿ ಹೇಳಿದ್ರು 2024 ವರ್ಷದಲ್ಲಿ ಎಲ್ಲರ ಮನೆಗೆ ನಾನು ನೀರನ್ನು ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು 75 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರು ಕೊಟ್ಟಿರುವಂತಹ ಹರ ಘರ್ ಗಂಗಾ ಜಲ್ ಜೀವನ್ ಮಿಷನ್ನಲ್ಲಿ
ಕೊಟ್ಟಿರುವಂತಹ ಒಬ್ಬ ಮಾನ್ಯತೆಯುವಂತಹ ನಾಯಕ ನರೇಂದ್ರ ಮೋದಿ ಅನ್ನುವಂತಹ ಮಾತನ್ನು ಹೇಳಿದ್ದೆ ಪಟ್ಟಣ ಬಂದು ಬರ ಪರಿಹಾರ ಕಾಂಗ್ರೆಸ್ನವರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾಶಿ ಆಗಬೇಕು ಅವರು. ಯಾವ ನೀತಿಗೆ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ? ಯುಪಿಎ ಸರ್ಕಾರ ಕರ್ನಾಟಕದಲ್ಲಿ ಬರ ಇದ್ದಾಗ 1 ವರ್ಷ 1.5 ವರ್ಷ ನಂತರ ಪರಿಹಾರವನ್ನು ಕೊಟ್ಟರು. ಅದು ಎಷ್ಟು ಕೊಟ್ಟರು? 7%, 8%. ಒಂದೇ ಒಂದು ಹೇಳ್ತೀನಿ, 2004ರಿಂದ 2014 ಯುಪಿಎ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿದ್ದು 19,579 ಕೋಟಿ. ಮನಮೋಹನ್ ಸಿಂಗ್, ಕಾಂಗ್ರೆಸ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಖರ್ಗೆ ಇವರು ಸರ್ಕಾರ ಕೊಟ್ಟಿದ್ದೆಷ್ಟು? ಕೇವಲ 1,054. 10% ನಮ್ಮ ಬೇಡಿಕೆಯ 10% ಅನ್ನು ಕೊಟ್ಟಿದ್ದಾರೆ. ಅದೇ ಎನ್ಡಿಎ ಸರ್ಕಾರ 2014ರಿಂದ 2024 ಬೇಡಿಕೆ ಇರುವುದು 18,747 ಕೊಟ್ಟಿರುವುದು ಒಟ್ಟು 10,000 ಕೋಟಿ. ಒಟ್ಟು 10,000 ಕೋಟಿ ಬಂದಿವೆ. ಎಲ್ಲಿ 1,980 ಕೋಟಿ, ಎಲ್ಲಿ 10,000 ಕೋಟಿ? 10,000 ಕೋಟಿ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ರಾಜಕಾರಣಕ್ಕಾಗಿ, ವೋಟಿಗಾಗಿ, ಚುನಾವಣೆಗಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನು ತೀವ್ರಗತಿಯಿಂದ ಖಂಡಿಸ್ತೇನೆ. ನಾನು ಕರ್ನಾಟಕದ ಮಹಾಜನತೆಗೆ ಇಷ್ಟಪಡ್ತೇನೆ. ಇಂಥ ಸ್ಥೂಲ ಮೋಸ ಮಾಡುವಂತಹ ಸರ್ಕಾರ ಮತ್ತೊಂದು ಹುಟ್ಟಿಲ್ಲ ಬಂಧುಗಳೇ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಅಂತ ಹೇಳ್ತಾರೆ. ಸ್ವತಂತ್ರ ಬಂದ ಮೇಲೆ 100,000 ಕಿಲೋಮೀಟರ್ ರಸ್ತೆ ಇತ್ತು. 6,000 ಕಿಲೋಮೀಟರ್ ಮಂಜೂರಾತಿಯಿಂದ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. 7,000ಕ್ಕಿಂತ ಹೆಚ್ಚು 2 ಬಾರಿ ಬಜೆಟ್ ಅಲ್ಲಿ ರೈಲ್ವೆ ಅಭಿವೃದ್ಧಿ ಕೊಟ್ಟಿದ್ದಾರೆ, ರೋಡ್ಗಳ ಅಭಿವೃದ್ಧಿ ಕೊಟ್ಟಿದ್ದಾರೆ, ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರಿಗಿಂತ ಮುಂದೆ ಆಯುಷ್ಮಾನ್ ಭಾರತ್ ಇತ್ತ. ದೇಶದಲ್ಲಿ ಆಯುಷ್ಮಾನ್ ಭಾರತ್ ಇತ್ತ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿಂತ ಮುಂಚೆ ಇರಲಿಲ್ಲ. ಕಾಂಗ್ರೆಸ್ 60 ವರ್ಷ ಆಡಳಿತ ಮಾಡಿದರೆ ಕೊಡಕ್ಕಾಗಿರಲಿಲ್ಲ. ಪ್ರತಿಯೊಂದು ಬಡವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಆಯುಷ್ಮಾನ್ ಕಾರ್ಡ್, 1 ಕೋಟಿ ಕಾರ್ಡ್ ಇವತ್ತು ಕರ್ನಾಟಕದಲ್ಲಿದೆ. ಅದರ ಸಂಪೂರ್ಣವಾದಂತಹ ಯೋಜನೆಯನ್ನು ರೂಪಿಸಿರುವಂತದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಸ್ಮಾರ್ಟ್ ಸಿಟಿ ಅಂತ ನರೇಂದ್ರ ಮೋದಿ ಅವರು ಬರೆದಿದ್ದಾರೆ. ಸ್ಮಾರ್ಟ್ ಸಿಟಿ ಅಂತ ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಂತು. ಮುದ್ರಾ ಯೋಜನೆ ಅಂತ ಇರಲಿಲ್ಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಉಜ್ವಲ ಯೋಜನೆ ಹೆಣ್ಣು ಮಕ್ಕಳಿಗೆ ಇತ್ತ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಗಿದೆ ಬಂಧುಗಳೇ. ಇವತ್ತು ಈ ದೇಶವನ್ನ ಕೆಳ ಹಂತದಿಂದ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಬಂಧುಗಳೇ. ನಾನು ಇಷ್ಟೇ ಹೇಳಬಯಸ್ತೇನೆ. ಕೊನೆಯದಾಗಿ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ಹೇಳುವಂತ ಒಂದು ಚುನಾವಣೆ ಕೋವಿಡ್ ಬಂತು. ಇವತ್ತು ನಾವು ನೀವು ಕೂತು ಮಾತಾಡ್ತಾ ಇದ್ದೇವೆ. 1 ಅಲ್ಲ 2 ಅಲ್ಲ 3 ಬಾರಿ ಲಸಿಕೆಯನ್ನ ಕೊಟ್ಟು 130 ಕೋಟಿ ಜನರಿಗೆ ಪುಕ್ಕಟೆ ಲಸಿಕೆಯನ್ನ ಕೊಟ್ಟು ನಮ್ಮ ಜೀವನ ಉಳಿಸಿದಂತ ಜೀವನದಾತ ನರೇಂದ್ರ ಮೋದಿ ಅವರು. ಬಡವರಿಗಾಗಿ 10 ಕೆಜಿ ಕೋವಿಡ್ ಸಂದರ್ಭದಲ್ಲಿ ಅಕ್ಕಿ ಕೊಟ್ಟರೆ ಈಗ 5 ಕೆಜಿ ಕೊಡ್ತಾ ಇದ್ದಾರೆ. ಬಡ ಅನ್ನದಾತ ನರೇಂದ್ರ ಮೋದಿ ಅವರು. ಮನೆ ಮನೆಗೆ ನೀರು ಕೊಟ್ಟಿದ್ದಾರೆ, ಬಡವರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ, ಹೆಣ್ಮಕ್ಕಳಿಗೆ ಉಜ್ವಲ ಗ್ಯಾಸ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಗ್ಯಾರಂಟಿ ಶಾಶ್ವತ ಬದುಕನ್ನು ಕಟ್ಟುವಂತಹ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ, ಬೋಗಸ್ ಗ್ಯಾರಂಟಿ. ಬಂಧುಗಳೇ, ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಜೀವ ಉಳಿಸಿರುವಂತ, ಅನ್ನ ಕೊಟ್ಟಿರುವಂತ, ನೀರು ಕೊಟ್ಟಿರುವಂತ, ಮನೆ ಕೊಟ್ಟಿರುವಂತ, ಹೆಣ್ಮಕ್ಕಳಿಗೆ ಗ್ಯಾಸ್ ಕೊಟ್ಟಂತ ನರೇಂದ್ರ ಮೋದಿ ಅವರ ಕೃತಜ್ಞತೆ ಹೇಳಬೇಕಾದವರು, ಧನ್ಯವಾದ ಹೇಳಬೇಕಾದವರು, ಋಣವನ್ನು ತೀರಿಸಬೇಕಾದ್ರೆ ದಿಲ್ಲಿಗೆ ಹೋಗಿ ಹೇಳಿದ್ರು ಅವ್ರಿಗೆ ಮತದಾನ ಮಾಡಬೇಕಂತ, ಬಿಜೆಪಿಗೆ ಮತದಾನ ಮಾಡಬೇಕಂತ ಧನ್ಯವಾದ ಹೇಳ್ತಿರೋ ಯಾರ್ಯಾರು ಧನ್ಯವಾದಗಳನ್ನ ಕೃತಜ್ಞತೆ ಹೇಳ್ತೀರಿ ಕೈ ಎತ್ತಿರಿ ನೋಡೋಣ. ನರೇಂದ್ರ ಮೋದಿ ಅವರಿಗೆ ಬೋಲೋ ಭಾರತ್ ಮಾತಾ ಕಿ
ಭಾರತ್ ಮಾತಾ ಕಿ. ನಾವು ಧನ್ಯತೆಯಿಂದ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ದೊಡ್ಡ ಕೆಲಸವನ್ನ ಮಾಡಿ ಭಾರತವನ್ನ ನಂಬರ್ 1 ಮಾಡಿ ಆರ್ಥಿಕ ಸಾಮಾಜಿಕ ಕ್ರಾಂತಿಯನ್ನ ದೇಶದಲ್ಲಿ ತಗೊಂಬನ್ನಿ, ಪ್ರಗತಿಯನ್ನ ಮಾಡಿ ಭಯೋತ್ಪಾದನೆ ಒದ್ದೋಡಿಸಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳನ್ನ ಕಾಪಾಡಕ್ ಆಗದಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಒದ್ದೋಡಿಸಿ ಅನ್ನುವಂತ ಕರೆಯನ್ನ ತಾನ ನಿಮ್ಗೆ ಕೊಡುತ್ತಾ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಗಾಯತ್ರಕ್ಕನಿಗೆ 1 ಲಕ್ಷ ಮತಗಳಿಂದ ಆರಿಸ್ಕೊಂಬನ್ನಿ. ಹಾವೇರಿಯಿಂದ ನನಗೂ ಕೂಡ ಆಶೀರ್ವಾದವನ್ನು ಮಾಡಿ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.